ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಿ? ಇವಾಗಿನ ಟಾಪಿಕ್ಕು ನೀವು ಬೈಕೊಂಡ್ರೂ ಪರವಾಗಿಲ್ಲ, ನಾನು ಈ ವಿಚಾರನ ಹೇಳಲೇಬೇಕು. ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಈಗ ಇನ್ಫಾರ್ಮೇಷನ್ ಓವರ್ಲೋಡ್ ಅನ್ನೋದು ತುಂಬ ಒಂದು ಕ್ರೇಜಿ ಟಾಪಿಕ್ ಆಗಿಬಿಟ್ಟಿದೆ. ಈಗ ಇನ್ಫಾರ್ಮೇಷನ್ ಓವರ್ಲೋಡ್ ನೀವು ಯಾವುದೇ ಮೀಡಿಯಾ ತೊಗೊಳ್ಳಿ, ಏನೇ ತೊಗೊಂಡ್ರೂ ತುಂಬ ಇನ್ಫಾರ್ಮೇಷನ್ ಬೇಕಾಗಿರೋದು, ಬೇಡದೇ ಇರೋದು, ಎಲ್ಲ ಥರದ್ದು ಅನ್ಕಂಟ್ರೋಲ್ಡ್ ಇನ್ಫಾರ್ಮೇಷನ್ನು ಅನ್ಕಂಟ್ರೋಲ್ಡ್ ಓವರ್ಲೋಡ್ ಆಗ್ತಾಯಿದೆ. ಆಮೇಲೆ ಜನರಿಗೆ ಇವಾಗ ಎಷ್ಟೋ ವಿಚಾರದಲ್ಲಿ ಏನಾಗಿದೆ ಅಂತಂದರೆ, ಈ ಕಂಪ್ನಿಗಳು ಸಸ್ಟೈನಬಿಲಿಟಿ ಅಂತ ಬಂದರೆ, ಅಂದರೆ ಈ ಬಿಸ್ನೆಸ್ ನಡೀತಾ ಇರುತ್ತೆ, ಈಗ ಪ್ರಾಫಿಟ್ಟು ಲಾಸು, ಈ ಸಸ್ಟೈನಬಿಲಿಟಿ ಟಾಪಿಕ್ಸು, ಸಸ್ಟೈನಬಿಲಿಟಿನೇ ತುಂಬ ಕಷ್ಟ ಆಗ್ತಿದೆ. ಅವ್ರಿಗೆ ದುಡ್ಡು ಸಿಗ್ತಾಯಿಲ್ಲ, ಮುಂಚೆ ಸಿಕ್ತಷ್ಟು ದುಡ್ಡು ಸಿಗ್ತಾಯಿಲ್ಲ, ಮುಂಚೆ ಸಿಕ್ಕಷ್ಟು ಪ್ರಾಫಿಟ್ ಮಾರ್ಜಿನ್ ಸಿಗ್ತಾಯಿಲ್ಲ, ತುಂಬ ಪ್ರಾಬ್ಲಮ್ಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಎಲ್ಲ ಹೊಸದನ್ನು ನಾವು ತೊಗೊಂಬರ್ಬೇಕು, ಹೊಸದನ್ನು ನಾವು ಹೊರಗಡೆಗೆ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಅವರು ಅದನ್ನು ಕಷ್ಟಪಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಈ ಪ್ರಾಫಿಟ್ ಮಾರ್ಜಿನ್ ಇಲ್ಲ, ಸ್ಟ್ರೆಸ್ ಜಾಸ್ತಿ ಇದೆ, ಎಲ್ಲ ಥರದ್ದು ಜಾಸ್ತಿ ಇದೆ. ಹಾಗಾಗಿ ಏನಾಗುತ್ತೆ ಅಂತಂದರೆ, ಈ ಎಂಪ್ಲಾಯೀಸ್ ಯಾರಿರ್ತಾರೆ ಅವ್ರಿಗೂ ಅಷ್ಟೇ ಚಾಲೆಂಜ್ ಆಗಿಬಿಟ್ಟಿದೆ. ಓಕೆ, ಏನು ಇನೋವೇಟ್ ಮಾಡಲಿ ನಾನು ಈ ಜಾಬಲ್ಲಿ, ಯಾವ ಥರ ನಾನು ಆರ್ಗನೈಸೇಷನ್ನ ಪ್ರಾಫಿಟಬಲಾಗಿ ಇಟ್ಕೊಳ್ಳಿ, ಯಾವ ಥರ ನಂದು ಲೈಫನ್ನು ನಾನು ಸರಿ ಮಾಡಿಕೊಳ್ಳಿ, ತುಂಬ ಕಷ್ಟ. ಇದನ್ನು ನಾನು ಹೇಳೋಕ್ಕೆ ಆಗ್ತಾಯಿಲ್ಲ. ಎಲ್ಲರೂ ಒಂಥರ ಪ್ರೆಷರ್ ಕುಕ್ಕರಲ್ಲಿ ಕೂತ್ಕೊಂಡು ಬುಸ್ ಅಂತ ಸೊ ಯಾವುದೇ ವರ್ಕ್ ಲೈಫ್ ತೊಗೊಳ್ಳಿ ನೀವು, ಇವಾಗ ಕೆಲಸ ಮಾಡೋದು ಅಂತ ಸುಮ್ಮನೆ ಒಂದು ಉದಾಹರಣೆ ಕೊಟ್ಟೆ. ಈ ಬಿಸ್ನೆಸ್ ಮಾಡೋದೊಂದು ಪ್ರೆಷರ್ ಕುಕ್ಕರು, ಬಿಸ್ನೆಸ್ ಮಾಡದೇ ಇರೋದೊಂದು, ಹೊರಗಡೆ ಈ ಮಿಠಾಯಿ ಕೇಳಿಸ್ತಾ ಇದೆ ಅಂತ ಕಾಣುತ್ತೆ. ಸೊ ಈ ಥರ ಎಲ್ಲರದ್ದು ಒಂದೊಂದು ಪ್ರೆಷರ್ ಕುಕ್ಕರೇ. ಸೊ ಹಾಗಾಗಿ ತುಂಬ ಕಷ್ಟವಾಗಿದೆ. ಒಂದು ಕತೆ ಹೇಳ್ತೀನಿ ನೀವು ಸಣ್ಣದಾಗಿ. ಒಂದು ಹುಡುಗಿ ಇರ್ತಾಳೆ, ಆ ಹುಡುಗಿಗೆ ಏನಾಗುತ್ತೆ, ಲವ್ ಫೇಲ್ಯೂರ್ ಆಗಿಬಿಡುತ್ತೆ, ಎಷ್ಟೊಂದು ಪ್ರಾಬ್ಲಮ್ಸು. ಇದೇ ಥರ ಬೇರೆ ಕಡೆಯಿಂದೆಲ್ಲ ಜನ ಬರ್ತಾರೆ. ಅವಳಿಗೂ ಅಷ್ಟೇ ಸ್ಟ್ರೆಸ್ ಬಹಳಷ್ಟು ಹೆಚ್ಚಾಗಿರುತ್ತೆ. ಸೊ ಈ ಸಿಚುವೇಷನಲ್ಲಿ ಆ ಹುಡುಗಿಗೆ ಆ್ಯಂಗ್ಸೈಟಿ ರಿಲೇಟೆಡ್ ಟಾಪಿಕ್ಸ್ ಬರುತ್ತೆ. ಸೊ ಆ್ಯಂಗ್ಸೈಟಿ ಅಂದ ತಕ್ಷಣ ಏನೋ ಟ್ರಿಗರ್ ಆಗ್ತದೆ. ಇಂಡಿಯಾದಲ್ಲಿ ಒಂದು 50% 60% ಎಲ್ಲ ವೈಟ್ ಕಲರ್ ಟ್ಯಾಬ್ಲೆಟ್ ತಿಂದು ಬೆಳಗ್ಗೆ ರಾತ್ರಿ ಸಾಯಂಕಾಲ ಮಲ್ಕೊಳ್ಳೋದು. ಸೊ ಇನ್ನು ಮಿಕ್ಕಿದ 30% ಸಾಯಂಕಾಲ ಆಗ್ತಾನೆ ಬರಲಿ ಅವರು ಟ್ಯಾಬ್ಲೆಟ್ ತಗೋತಾರೆ. ಸೊ ಇಂಥ ಒಂದು ಕಂಡೀಷನಲ್ಲಿ ನಾವೇನೂ ಮಾಡೋಕ್ಕಾಗ್ತಾಯಿಲ್ಲ. ಎಲ್ರಿಗೂ ಆ್ಯಂಗ್ಸೈಟಿ, ಪ್ರೆಷರು, ಬ್ಲಡ್ ಪ್ರೆಷರು, ಶುಗರು, ಯಾರು ಚಿಕ್ಕ ಮಕ್ಕಳು ಎಲ್ಲರಿಗೂ ಗಿರೆ ಹೇರು, ಇದೇನು ಮಾಡೋಕ್ಕಾಗ್ತಾಯಿಲ್ಲ. ನಮ್ಮಲ್ಲಿ ಕಂಟ್ರೋಲು ಬರೋದಕ್ಕೆ ಭಾಳಷ್ಟು ಕಷ್ಟ ಇದೆ, ಟೈಮ್ ತಗೊಳುತ್ತೆ. ಬಟ್ ಈ ಒಂದು ಸಿಚುವೇಷನಲ್ಲಿ ಹುಡುಗಿ ಒಂದಿನ ಇದೇ ಥರ ಪ್ರೆಷರ್ ಜಾಸ್ತಿಯಾಗಿ ಒಂದು ಬ್ರೇಕ್ ತೊಗೊಳ್ಳೋಣ ಅಂಥೇಳಿ ಡಿಸೈಡ್ ಮಾಡುತ್ತೆ. ಹುಡುಗಿ ಅವರ ಅಜ್ಜಿ ಮನೆಗೆ ಹೋಗುತ್ತೆ. ಅವ್ರ ಅಜ್ಜಿ ಮನೆ ಯಾವುದೋ ಒಂದು ನೇಚರಲ್ಲಿ, ಫಾರೆಸ್ಟಲ್ಲಿ ತುಂಬ ಚೆನ್ನಾಗಿರೋ ಜಾಗದಲ್ಲಿರುತ್ತೆ. ಸೊ ಅವ್ರ ಅಜ್ಜಿ ಬಂದು ಒಂದು ಕ್ವೆಶ್ಚನ್ ಕೇಳ್ತಾರೆ, ಓಕೆ ಮಗು, ನೀನು ಯಾಕೆ ಇಷ್ಟು ಡಿಪ್ರೆಸಿವ್ ಆಗಿದೆಯಾ, ಒಂದು ಸ್ವಲ್ಪ ನೀನು ಚೇತರಿಸ್ಕೋಬೋದಲ್ಲ ಅಂತ. ಸೊ ಆ ಹುಡುಗಿ ಏನೂ ಹೇಳಲ್ಲ. ಆ ಅಜ್ಜಿಗೆ ಎಲ್ಲ ಅರ್ಥ ಆಗುತ್ತೆ ಒಂದು ಸ್ವಲ್ಪ. ಓಕೆ, ನಾನು ಯಾವ ಥರ ಏನು ಚೇಂಜ್ ಮಾಡ್ಬೋದು, ಯಾವ ಥರ ಮಾಡ್ಬೋದು, ಭಾಳ ಸೂಕ್ಷ್ಮವಾಗಿ ಆ ಅಜ್ಜಿ ಏನು ಮಾಡುತ್ತೆ, ಒಂದಿನ ಕೂತ್ಕೊಂಡು, ಮಗು ನೀನು ಏನು ಮಾಡ್ತಿದ್ದೆ, ನೀನು ಸಣ್ಣವಳಿದ್ದಾಗ ನೀವು ಎಷ್ಟು ಟಾಯ್ಸ್ ಬರ್ತಾಯಿತ್ತು ನಿನಗೆ, ದಿನ ನಿಮ್ಮ ತಂದೆ ತಾಯಿ ತಂದು ಕೊಡ್ತಾಯಿದ್ರು, ಎಷ್ಟು ಒಳ್ಳೊಳ್ಳೆ ಟೆಡ್ಡಿ ಬೇರ್ಸ್ ಇದೆ, ನಿನ್ನ ವಾರ್ಡ್ರೋಬಲ್ಲಿ ತೊಗೊಂಡಾಗ ಎಲ್ಲ ಸಿಕ್ಕುತ್ತೆ ನಿನಗೆ, ಟೆಡ್ಡಿ ಬೇರ್ಸ್ ಇದೆ, ಬೇರೆ ಇನ್ಯಾವುದೋ ಆಟ ಸಾಮಾನಿದೆ, ದಿನ ಒಂದೊಂದು ಆಟ ಸಾಮಾನು ಸಿಗ್ತಾಯಿತ್ತು ನಿನಗೆ, ದಿನ ಒಂದೊಂದು ಅಪ್ಡೇಟ್ ಸಿಗ್ತಾಯಿತ್ತು ಅಲ್ವಾ. ಅದನ್ನೆಲ್ಲ ನೀನೇನು ಮಾಡ್ತಿದ್ದೆ, ನೀನು ತೊಗೊಂಡೋಗಿ ಒಂದು ಕಡೆ ವಾರ್ಡ್ರೋಬಲ್ಲಿ ಇರ್ತಾಯಿದ್ದೆ, ನೋಡು ನಾನು ಇಟ್ಟಿದ್ದೀನಿ ಬಾಯಲ್ಲಿ ತೋರಿಸ್ತೀನಿ ನಿಮಗೆ ಅಂತ ಹೋಗಿ ತೋರಿಸಿದಾಗ ಆ ಹುಡುಗಿ ಭಾಳಷ್ಟು ಸಂತೋಷ ಆಯಿತು. ಆಮೇಲೆ ಆ ಹುಡುಗಿ ಇನ್ನೊಂದಷ್ಟು ಕೇಳಿದ್ರು ಅಜ್ಜಿ, ನಿನ್ನ ಸಂಜೆ ಆಗ್ತಾ ಇದ್ದಂಗೆ ನೀನೇನು ಮಾಡ್ತಾಯಿದ್ದೆ, ಒಡೆದೋಗಿರೋ ಆಟಿಕೆನ ಬಿಸಾಕ್ತಾಯಿದ್ದೆ ನಾನು. ಗುಡ್. ಸೊ ಸಂಜೆ ಅಪ್ಪ ಅಮ್ಮ ಬರುವಾಗ ನೀನೇನು ಮಾಡ್ತಿದ್ದೆ, ಮತ್ತೆ ಆಟ ಸಾಮಾನು ಬಿಸಾಕಿದ್ಮೇಲೆ ಹೊಸದು ಬರ್ತಾಯಿತ್ತು, ನೋಡಿದ್ಯಾ, ಗೊತ್ತಾಯ್ತಲ್ವ ನಿನಗೆ. ಹೊಸದು ಬರ್ತಾ ಇದ್ದಂಗೆ ಹಳೇದು ಕ್ಲೀನ್ ಆಗ್ತಾ ಇರಬೇಕು. ನಿನ್ನ ಮನಸ್ಸು ಹಂಗೆ, ನಿನ್ನದನ್ನು ಚೇಂಜ್ ಮಾಡ್ಕೊ, ನಿನ್ನನ್ನು ನೀನು ತಿದ್ದುಕೊಂಡ್ರೆ ಇವತ್ತು ಆ ಒಂದು ಪ್ರಾಬ್ಲಮ್ಸ್ ಎಲ್ಲ ಏನಿದೆ, ನಿನ್ನ ಚಿಂತನೆಗಳೇನಿದೆ ಅದರಿಂದ ದೂರ ಬಾ, ಹೊಸ ಜೀವನ ಕಂಡ್ಕೊ, ಹೊಸ ಜೀವನ ಕಟ್ಕೊ ಅಂತ. ಸೊ ಇದು ಒಂದು ಬಹುಶಃ ಒಂದು ಒಳ್ಳೆಯ ಎಕ್ಸಾಂಪಲ್ ಆಗುತ್ತೆ ಅಂತ ಅಂದ್ಕೋತೀನಿ ಎಷ್ಟೋ ಜನರಿಗೆ.
ಎಲ್ಲ ಸ್ಟ್ರೆಸ್ಸಲ್ಲಿ ಕೂತ್ಕೊಂಡು ಅದರಲ್ಲಿ ಏನು ಆ ಸ್ವಾಮೀಜಿಗಳು ಅಬ್ಬಬ್ಬಬ್ಬ ಇನ್ನರ್ ಇಂಜಿನಿಯರಿಂಗು, ಔಟರ್ ಇಂಜಿನಿಯರಿಂಗು, ಸೆಲೆಸ್ಟಿಯಲ್ ಇಂಜಿನಿಯರಿಂಗು, ಭಗವಂತನೇ ಸರಿ. ನಾನು ಹೋಗಿ ಸೇರಿಕೊಂಡೆ ಇನ್ನರ್ ಇಂಜಿನಿಯರಿಂಗ್ ಅಂತೆ, ಆ ಅಂತೆ ಈ ಅಂತೆ ಯಾವ ಸ್ವಾಮಿಗಳ ಮೇಲೂ ನನಗೇನಿಲ್ಲ. ಬಟ್ ಅದನ್ನೆಲ್ಲ ವರ್ಕ್ ಆಗೋದಕ್ಕೆ ನಮ್ಮಲ್ಲಿ ಪೇಷನ್ಸ್ ಬೇಕು. ನಮ್ಮಲ್ಲಿ ಆ ಪೇಷನ್ಸ್ ಇಲ್ಲ. ಎಲ್ಲದನ್ನು ಬಿಟ್ಬಿಟ್ಟು ನಾವು ಕೂತ್ಕೋತೀವ. ಇಲ್ಲ, ಅವನು ಯಾರೋ ಏನೋ ಫೋನ್ ಮಾಡ್ತಾನೆ, ಫ್ರೆಂಡು ಇನ್ಯಾರೋ ಇನ್ನೆಲ್ಲೋ ಹೋಗಬೇಕಾಗತ್ತೆ, ಇವತ್ತು ಇನ್ನೇನೋ ಕಮಿಟ್ಮೆಂಟ್ ಇರುತ್ತೆ, ಇನ್ಯಾವುದೋ ಬಾಸ್ ಇನ್ನೆಲ್ಲೋ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ, ಏನೋ ಅಂತಂದರೆ ಇದನ್ನೆಲ್ಲ ಇಟ್ಕೊಂಡು ನಾವು ನಮ್ಮ ಮನಸ್ಥಿತಿನ ಕಂಟ್ರೋಲ್ ಇಟ್ಕೊಂಡು ಮಾಡಬೇಕಲ್ಲ. ಅದು ತುಂಬ ಒಂದು ಕಷ್ಟಕರವಾದ ಒಂದು ಸಂದರ್ಭ. ಇದಕ್ಕೆ ನಮಗೆ ನಮ್ಮಲ್ಲೇ ಒಂದು ಪೀಸ್ ಫಸ್ಟ್ ಇರಬೇಕಾಗತ್ತೆ. ಇವಾಗ ನನ್ನ ಪ್ರಕಾರ ನನ್ನ ಕೇಳಿದ್ರೆ ಯಾವ ಗುರುನೂ ಬೇಡ, ನಮಗೆ ನಾವೇ ಗುರು. ನಮಗೆ ನಾವೇ ಒಂದು ಚೇಂಜಸ್ನ ತೊಗೊಂಬರ್ಬೇಕು. ನನಗೆ ಯಾರಿಲ್ಲ, ನಿಮಗೂ ಯಾರಪ್ಪ ಗುರು ಅಂತ ಕೇಳಿದ್ರೆ ನೀವು ನನಗೆ ಯಾರು ಗುರುನೂ ಇಲ್ಲ, ಯಾರನ್ನೂ ಫಾಲೋ ಮಾಡೋದಿಲ್ಲ, ನಾನು ಯಾರನ್ನೂ ಕೇಳೋದು ಇಲ್ಲ. ಮುಂಚೆ ಐ ಯೂಸ್ ಟು ಲಿಸನ್ ಟು ಸಮ್ ಪೀಪಲ್. ನನಗೆ ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ಮುಂಚೆನೇ ಹೇಳ್ದಂಗೆ ನಾನು ಫಾಲೋವರ್ ಅಂತಂದರೆ ನಾನು ಫಾಲೋವರ್ ಆಗಿದ್ದೆ ಯಾತಕ್ಕೆ ಅಂದರೆ ಕಂಟೆಂಟ್ ಡೆವಲಪ್ ಮಾಡಲಿಕ್ಕೆ. ಜೆ ಕೃಷ್ಣಮೂರ್ತಿ, ಜಿದ್ದು ಕೃಷ್ಣಮೂರ್ತಿ ಅಂತ ಒಬ್ಬರಿದ್ದಾರೆ. ಅವರು ಓಶೋ ಬಂದು ಕಾಂಟ್ರವರ್ಷಿಯಲ್, ಜಿದ್ದು ಕೃಷ್ಣಮೂರ್ತಿ ಈ ಕಡೆಗೆ ಒಂದು ಬ್ಲಾಸಮ್ ಫ್ಲವರ್ ಅವರು. ಸೊ ಎರಡೂ ಡಿಫ್ರೆಂಟ್ ಟಾಪಿಕ್ಸ್ ನಾವು ತೊಗೊಂಬಂದಾಗ ಭಾಳ ಜನ ತಾವೆಲ್ಲ ಓದಿದ್ದೀರಿ, ತಿಳ್ಕೊಂಡಿದ್ದೀರಿ ಅಂತ ಕಾಣುತ್ತೆ ಅದರಲ್ಲಿ. ಸೊ ನಮ್ಮದು ಆ ಥರ ಒಂದು ಜೀವನ. ಸೊ ಈ ಥರ ಬಂದಾಗ ನಮ್ಮನ್ನು ನಾವೇ ಒಂದು ಗುರುನ ನೀವು ಮಾಡ್ಕೊಡೋದಿದೆಯಲ್ಲ, ಈ ಕಷ್ಟಗಳು ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೊಂದು ಹೇಳ್ತೀನಿ. ಈಗ ಒಂದು ಕಷ್ಟ ಒಂದು ಕಡೆ ಇಟ್ಕೊಳ್ಳೋಣ, ಇನ್ನೊಂದು ಕಡೆಗೆ ರಿಸಲ್ಟ್. ಇವಾಗ ನಾನು ಏನು ಡೆವಲಪ್ ಮಾಡಿದ್ದೀನಿ ಅಂತ ಸೆಂಟ್ರಲ್ ಏನಿದೆ ಸ್ಪೇಸ್. ಈ ಸ್ಪೇಸಲ್ಲಿ ಈಗ ನನಗೆ ಕಷ್ಟ ಬಂತು, ಇಲ್ಲ ಯಾರೋ ಒಬ್ಬರೇನೋ ಹೇಳಿದ್ರು, ನನಗೆ ಸಿಟ್ಟು ಬರುತ್ತೆ, ಟಕ್ ಅಂತ ರೈಸ್ ಆಗಿಬಿಡ್ತೀನಿ ನಾನು, ಅಥವಾ ಬೇರೆ ಇನ್ನೇನೋ ಆಗುತ್ತೆ. ಇವಾಗ ಇದು ರಿಯಾಕ್ಷನ್, ರೈಟ್? ಸೆಂಟ್ರಲ್ ಏನಿದೆ ಸ್ಪೇಸ್ ಇದೆ. ಇದು ನಮ್ಮ ಟೈಮ್, ಗೊತ್ತಾಯ್ತಲ್ವ ನಿಮಗೆ? ಇದು ನಮಗೆ ಟೈಮ್ ಕೊಡ್ತಾ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಿಂದ ಹಿಡಿದು ಒಂದು 5-10 ಸೆಕೆಂಡ್ವರೆಗೂ ಹಾಕ್ಬೋದು. ಯಾವ ಥರ ಸಿಚುವೇಶನ್ಗೆ ನಾವು ರಿಯಾಕ್ಟ್ ಮಾಡಿರ್ತೀವಿ ಅಂತಕ್ಕಂಥದ್ದು. ಈಗ ನಾವು ಎಷ್ಟೋ ಜನ ಈ ಸ್ವಾಮಿಗಳು ಇನ್ಫಾರ್ಮೇಷನ್ ಓವರ್ಲೋಡ್ನ ಬಂದಿದ್ದೀವಿ. ಅದರಲ್ಲೂ ಏನು IIT ಸ್ವಾಮಿಗಳು, ಅಯ್ಯಪ್ಪ 10 ಜನದ ಮೇಲಿದ್ದಾರೆ. ಟಾಪ್ 10 IIT ಸ್ವಾಮೀಸ್ ಇನ್ ಇಂಡಿಯಾ ಅಂತಲೇ ಗೂಗಲ್ ಮಾಡಿ ನೋಡಿ ಸಿಕ್ಕುತ್ತೆ. ನಾನೇನು ಹೇಳ್ತಾ ಇಲ್ಲ. ಸೊ ಬಿಲಿಯನರ್ ಗುರೂಸ್, $1 ಟ್ರಿಲಿಯನ್ ಗುರೂಸ್, ಗ್ಲೋಬಲಿ ಫೇಮಸ್ ಗುರೂಸ್ ಎಲ್ಲ ನಮ್ಮಲ್ಲೇ ಉಟ್ಕೊಂಡಿರೋದು. ಸೊ ನಾವು ಅವ್ರನ್ನೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಆದರೆ ನಾವು ಮಾತ್ರ ನಮ್ಮದೆಲ್ಲ ಕೊಟ್ಬಿಟ್ಟು ಅವ್ರು ಯಾರೋ ಇನ್ನೊಬ್ಬರು ನೆಕ್ಸ್ಟ್ ಜನಕ್ಕೆ ಕೊಡ್ತಾರಂತೆ, ಅವ್ರಿಗೂ ಕೊಡ್ತೀವಿ ಅಂತ ತೊಗೊಂಡೋಗಿ. ಸೊ ನಾನೇನು ರಿಕ್ವೆಸ್ಟ್ ಮಾಡೋದು ಅಂತಂದರೆ, ಇದೆಲ್ಲ ಹೋಗೋಕ್ಕಿಂತ ಮುಂಚೆ ಇವಾಗ ನಮಗೇನಿದೆ, ಇವಾಗ ನೋಡಿ ಟ್ರಿಗರ್ ಆಗುತ್ತೆ ಒಂದು ಕಡೆಗೆ, ಇನ್ನೊಂದು ಎಂಡ್ ಆಫ್ ದ ಡೇ ರಿಸಲ್ಟ್ಸ್ ಬರುತ್ತೆ. ಇಲ್ಲಿ ಸೆಂಟ್ರಲ್ ನಮಗೆ ಅಂತ ಒಂದು ಟೈಮ್ ಇದೆ. ಈ ಟೈಮಲ್ಲಿ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂಥದ್ದೊಂದು ಪವರ್ ಇದೆಯಲ್ಲ, ಅದನ್ನು ಬೆಳೆಸ್ಕೊಳ್ಳೋ ಅಂಥದ್ದೇ ನಮ್ಮ ಜೀವನ ಕಣ್ರಿ. ಇದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈ ಸುಮ್ಮನೆ ಪ್ರೆಷರ್ ಕುಕ್ಕರಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಕೂತಿದ್ದೀವಿ. ಇದು ನಮ್ಮ ಜೀವನ ನಾವು ಹೆಂಗೆ ರೂಪಿಸ್ಕೋಬೇಕು ಅಂತ ನಮ್ಗೆ ಐಡಿಯಾ ಇಲ್ಲ. ಸೊ ಈ ಸಣ್ಣ ಒಂದು ನನಗೆ ಅನಿಸಿದ್ದನ್ನು ನಿಮಗೆ ಕೊಡಬೇಕು ಅಂಥೇಳಿ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋ ಮಾಡಿದೆ. ನನ್ನ ವಾಯ್ಸ್ ಕಿತ್ತೋಗಿದ್ರು, ಕೆಟ್ಟದಾಗಿದ್ರು, ಆ್ಯಪಲ್ ತಿಂದುಬಿಟ್ಟು ಅಲರ್ಜಿ ಬಂದುಬಿಟ್ಟಿದೆ ನನಗೆ ಅನ್ಫಾರ್ಚುನೇಟ್ಲಿ. ಸೊ ಹಾಗಾಗಿ ಇದನ್ನು ಮಾಡಲೇಬೇಕು ಅಂತ ಅನ್ನಿಸ್ತು. ನಾನು ನಿಮ್ಮ ಮುಂದೆ ಇದನ್ನು ತೊಗೊಂಬಂದಿದ್ದೀನಿ. ದಯವಿಟ್ಟು ನಿಮಗೆ ಇದನ್ನು ಕೇಳಿಬಿಟ್ಟು ತಿಳುವಳಿಕೆ ತೊಗೊಂಡು ಏನು ಅನ್ನಿಸ್ತು ಅನ್ನೋದನ್ನು ಒಂದು ಕಮೆಂಟಲ್ಲಿ ಕೊಡಿ. ಇದು ಯಾವ ಥರ ನಾವು ಈ ಹೊಸ ಭಾರತನ ಕಟ್ಟಬೇಕು, ಈ ರಿಯಾಕ್ಷನ್ ಟೈಮ್ ಇರ್ಬೋದು, ಎಲ್ಲರದ್ದು ಆಗಿರ್ಬೋದು. ಸೊ ಇದು ಹೇಗೆ ನಾವು ಹೊಸ ಭಾರತನ ಕಟ್ಟೋಣ, ಇದು ನಿಮ್ಗೇನು ಅನಿಸುತ್ತೆ? ಈ ಥರದಕ್ಕೆಲ್ಲ ನಾವು ಹೋಗಬೇಕಾ? ಇಂಥವ್ರನ್ನೆಲ್ಲ ನಾವು ಸಾಕ್ಕೋಬೇಕಾ? ಅಥವಾ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಂಡು ನಮಗೆ ನಾವು ತಿದ್ದುಕೊಂಡು ಮುಂದೆ ಹೋಗಬೇಕಾ? ಬಿಕಾಸ್ ವಿ ಅವರ್ ಸೆಲ್ಫ್ ಆರ್ ಸೆಲ್ಫ್ ಫ್ಯಾಕ್ಟರ್ಸ್. ವಿ ಆರ್ ಆಲ್ ಕ್ವಾರ್ಕ್ಸ್ ಅಂತಂದರೆ ನಾನು ಇನ್ನೊಂದು ಸಿಂಪಲ್ ಮೆಥಡಲ್ಲಿ ಹೇಳ್ತೀನಿ. ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಎಲ್ಲ ಓದಿರ್ತೀರಿ. ಕ್ವಾರ್ಕ್, ಆ್ಯಟಮ್. ಸೊ ಎಲ್ಲನೂ ಒಂದೇ. ಆದರೆ ನನ್ನ ದೇಹದಲ್ಲಿರೋ ಜೀವಾಣು ಬೇರೆ, ನಿಮ್ಮ ದೇಹದಲ್ಲಿರೋ ಜೀವಾಣು ಬೇರೆ, ಈ ಥರ. ಸೊ ಇದೆಲ್ಲದನ್ನು ಈ ತಾರತಮ್ಯಗಳೆಲ್ಲ ಯಾತಕ್ಕೆ? ಎಲ್ಲ ಒಂದೇ ಆಗಿದ್ಮೇಲೆ ಒಂದೇ ಥರ ಇರಬೇಕಲ್ವ? ಸೊ ಅದಕ್ಕೋಸ್ಕರ ದಯವಿಟ್ಟು ವಿಚಾರ ಮಾಡಿ ನಿಮ್ಮ ಕಮೆಂಟ್ನ ಇದರಲ್ಲಿ ಮತ್ತೆ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಮತ್ತಿನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ.